ಟೈಮ್ ಎಷ್ಟಾಯ್ತು ನೋಡಿ. ಅದು ಡಮ್ಮಿ ಪೀಸ್. ಮೊಬೈಲ್ ಇದೇನ್ರಿ? ಇದೆ ಸರ್. ಅದನ್ನ ಆನ್ ಮಾಡಿ ಟೈಮ್ ನೋಡಿ. ಅಯ್ಯೋ ಬೇಡ ಸರ್, ಇದು ಆನ್ ಮಾಡೋದು ತುಂಬಾ ಪ್ರಾಬ್ಲಮ್ ಸರ್. ಆನ್ ಮಾಡಿ ಟೈಮ್ ನೋಡಿ, ಆಫ್ ಮಾಡ್ರಿ. ಅಲ್ಲ ಸರ್, ನಾನು ಹೇಳಿಲ್ವ ಸರ್ ಇದು ಆನ್ ಮಾಡಿದ್ರೆ ಪ್ರಾಬ್ಲಮ್ ಅಂತ. ಹಲೋ ಹಲೋ ಅಣ್ಣ ಅವ್ರೆ, ನಮಸ್ಕಾರ ಕಣ್ರಣ್ಣ. ಗೌಡ ಏನ್ ಡೌ ಮಾಡ್ತಾ ಇದೀಯಾ? ಬ್ಯಾಟರಿ ತೆಗೆದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಇಲ್ಲ ಕಣ್ರಣ್ಣ, ಜಮೀನ್ ಆಪರೇಟ್ ಕೇಳೋರು, ಅದಕ್ಕೆ ಆಫ್ ಮಾಡ್ಕೊಂಡ್ಬಿಟ್ಟಿದೆ. ಅಣ್ಣ ಕೊಡ್ತೀನಿ ಕಣ್ರಣ್ಣ. ನಿಮ್ಗೆಲ್ಲ ಕಣ್ಣ ಬೆಗ್ಗರು. ಅಲ್ಲ ಅಯ್ಯೋ ನೀವಲ್ಲ ಅಣ್ಣ. ಸರ್, ಈ ರೋಡ್ ಸೈಡ್ ಡಾಬಾ ಅಲ್ಲಿ ಮಟನ್ ಬಿರಿಯಾನಿ ಚೆನ್ನಾಗಿರುತ್ತಾ? ಅದಕ್ಕೇನಂತೆ, ಬೋಬೋ ಬಿರಿಯಾನಿ ಕೊಡಿಸ್ತೀನಿ. ಬೇಡ, ವೆಜಿಟೇರಿಯನ್ ತಿಂತೀನಿ. ಎಕ್ಸ್ಕ್ಯೂಸ್ ಮೀ, ಏನ್ರಿ ಮಚ್ಚೆ ಬಲ್ಗಡೆ ಇದೆಯಲ್ಲ? ಸ್ಟಾರು ಅಂತ ಹೇಳ್ತಾರೆ ಸಾ. ಯಾವ ನನ್ನ ಮಗ ಹೇಳಿದ್ರಿ? ಮಚ್ಚೆ ಬಲ್ಗಡೆ ಇದ್ರೆ ಸ್ಟಾರ್ ಅಲ್ಲ, ಎಡಗಡೆ ಇದ್ರೆ ಸ್ಟಾರು. ಹೌದಾ ಸರ್? ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಎಡಗಡೆ ತಾನೆ ಮಚ್ಚೆ ಇದ್ದಿದ್ದು. ಮತ್ತೆ ಆ ಡಬ್ಬ ನನ್ನ ಮಗ ಶಾಸ್ತ್ರದವನು ರೈಟ್ ಸೈಡ್ ಇದ್ರೆ ಲಕ್ಕು ಅಂದ. ಅದಕ್ಕೆ ಕ್ಲೀನ್ ಕೃಷ್ಣಪ್ಪ. ಕನ್ಫರ್ಮ ಸಾ? ಹೌದಪ್ಪಾಜಿ. ಈಗ ಸಾ ಇದು ಡೂಪ್ಲಿಕೇಟಾ? ಹೌದು ಸಾ. ಎಕ್ಸ್ಕ್ಯೂಸ್ ಮೀ, ಮಚ್ಚೆ ಅಲ್ಲೇ ಅಲ್ಲ, ಇನ್ನೊಂದ್ ಕಡೆ ಇದ್ರು ಸ್ಟಾರು. ಎಲ್ಲಿ ಸಾ? ಮುತ್ತಿನಂತ ಮನುಷ್ಯನ ನೋಡಿದೀನಿ, ದೇವತಾ ಮನುಷ್ಯನ ನೋಡಿದೀನಿ, ನೀವು ಚಿನ್ನದಂತ ಮನುಷ್ಯ. ಆಹಾ, ತಮ್ಮ ನಾಮಧೇಯ? ರೇ ಸ್ವಾಮಿ, ನಾವ್ ಯಾರಿಗೂ ನಾಮ ತೇದಿಲ್ಲ, ತೇಯಿಸ್ಕೊಂಡಿದೀವಿ. ಸ್ವಾಮಿ ನಾಮಧೇಯ ಅಂದ್ರೆ ಹೆಸರು ಸ್ವಾಮಿ. ಆರ್ ಗೌಡ. ಆರ್ ಗೋಲ್ಡ್ ಕೇಳಿದೀನಿ, ಇದ್ಯಾವ್ದು ಆರ್ ಗೌಡ? ತಮ್ಮನ್ನು ನೋಡಿದರೆ ಬಹಳ ವ್ಯವಹಾರಸ್ಥರ ತರ ಕಾಣ್ತೀರಿ. ತಮ್ಮ ವ್ಯವಹಾರ? ಕ್ಲೀನ್ ಕೃಷ್ಣಪ್ಪ ಅಂತ ಫಿಲಂ ಪ್ರೊಡ್ಯೂಸರ್, ಗಾಂಧಿನಗರ್ ಫೇಮಸ್. ನಮ್ಮ ನಾಮಧೇಯ ಕೇಳುವುದಿಲ್ಲವೇ? ನಮ್ದಿರ್ಲಿ, ನಿಮ್ಮ ನಾಮಧೇಯ ಹೇಳಿ ಸ್ವಾಮಿ. ನಾನು ಪ್ರವಚನವನ್ನು ಮಾಡುವಂತಹ ಮಹಾನ್ ಪಂಡಿತ, ಸಕಲ ಗ್ರಹಗಳ ಹಾಗೂ ಹೋಗುಗಳನ್ನು ಅರಿದು ಕುಡಿದಂತ ಮಹಾನ್ ಪಂಡಿತ. ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮದ ಗ್ರಹಗತಿಗಳನ್ನು ಅರಿದು ಕರಗತ ಮಾಡಿಕೊಂಡಿರೋ ಮಹೋನು ಮೇಧಾವಿ. ಪೂರ್ವ ಜನ್ಮದ ಬಗ್ಗೆ ಎಲ್ಲ ಟಿವಿ ಸ್ಟೇಷನ್ ಹೇಳ್ತಾರಲ್ಲ, ಅವ್ರ ಕಡೆಯವರ ನೀವು? ಅವರೆಲ್ಲ ನನ್ನ 7ನೇ 8ನೇ ಶಿಷ್ಯಂದಿರು. ಎಲ್ಲ ಟಿವಿ ಸ್ಟೇಷನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ್ದು ಸ್ಟೇಷನ್ ಸಿಕ್ಕಿಲ್ಲ? ಬಸ್ ಸ್ಟೇಷನ್ ಅಲ್ಲಿ ಇದೀನಿ ಸ್ವಾಮಿ. ಯಾಕಪ್ಪ ಲೇಟು? ಬಸ್ಸು ಪಾಸಿಂಗ್ ಮಾಡಿಸ್ಬೇಕಂತ ಶ್ರೀಕಂಠ ಅಂತ ಹೋಗಿದ್ನಪ್ಪ. ಅವ ಇದಕ್ ಹಿಂದಿಲ್ಲ, ಮುಂದಿಲ್ಲ, ತಳಗಿಲ್ಲ, ಮ್ಯಾಗಿಲ್ಲ. ಏನಿದು ಡಬಲ್ ಮೀನಿಂಗ್? ಅದ ಕಾಗದ ಪತ್ರ. ಅದಕ್ಕೆ ವೈಕುಂಠ ಹೋಗಾಕ ಶ್ರೀಕಂಠ 10,000 ಕೊಡ್ಬೇಕಂತ ವಾಪಸ್ ಬಂದ್ಬಿಟ್ನಪ್ಪ. ಆಯ್ತು, ಎಲ್ರು ಹತ್ರಿ ಕಂಡೀಷನ್ ಇಲ್ಲದ ಬಸ್ಸು, ತಗಣಿ ಸೇರಿದ ಪ್ಯಾಂಟು, ಕಟ್ಟಾದ ಸಿನಿಮಾದ ರೀಲು, ಇವು 3 ಅನುಭವಿಸೋರಿಗೆ ಗೊತ್ತಾಗುತ್ತೆ. ಹತ್ರಿ ಫಿಲಂ ಥಿಯೇಟರ್ ಆಪರೇಟರ್ ಅಲ್ಲ, ನಮ್ ಎಲ್ರು ಯಮಲೋಕಕ್ಕೆ ಕರ್ಕೊಂಡು ಹೋಗೋಕೆ ಬಂದಿರೋ ಯಮಕಿಂಕರ. ಹತ್ರಿ ಬಡ ಹತ್ರಿ, ಬಲಗಾಲಿಟ್ಟು ಸ್ವರ್ಗ ಸಿಗಲಿ ಅಂತ ಹೇಳಿ ಬೇಡ್ಕೊಡ್ರಿ. ಎಕ್ಸ್ಕ್ಯೂಸ್ ಮೀ, ಕ್ಲೋಸ್ ಮಾಡ್ಕೊಂಡು ಹತ್ತಿ. ಹ್ಞೂನ್ರಿ ಸರ. ಕಷ್ಟ ಸುಖದ ಮಧ್ಯೆ ಬಾಳೋರೆ ನಿಜವಾದ ವೀರರು. ಸುಖ ಬಂದಾಗ ಹೀಗಿ, ಕಷ್ಟ ಬಂದಾಗ ಕೂಗ್ತಾರಲ್ಲ, ಅವರು ನಿಜವಾದ ಹೇಡಿಗಳು. ನೋಡಿ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಒಬ್ಬ ಮನುಷ್ಯರಿಂದೆ ಗಂಡ, ಹೆಂಡತಿ, ತಂದೆ, ತಾಯಿ, ಬಂಧು ಬಳಗ, ಹೀಗೆ ದೊಡ್ಡ ಪರಿವಾರನೇ ಇರುತ್ತೆ. ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವು ಒಬ್ಬರೇ ಸಾಯೋದಿಲ್ಲ, ಅಷ್ಟು ಜನನು ಸಾಯಿಸ್ಬಿಟ್ಟು ಹೋಗ್ತಾ ಇರ್ತೀರಿ ನೀವು. ಅದಕ್ಕೆ ತಿಳಿದವರು ಒಂದು ಮಾತಿನ ಬಳುವಳಿನ ಬಿಟ್ಬಿಟ್ಟು ಹೋಗಿದ್ದಾರೆ. ಏನ್ ಗೊತ್ತಾ? ಈಸಬೇಕು, ಇದು ಜಯಿಸಬೇಕು. ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನನ್ನವರು ಅಂತ ಈ ಪ್ರಪಂಚದಲ್ಲಿ ಯಾರು ಇಲ್ಲದೆ ಹೋದ್ರು, ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ ಆದ್ರು ನಾ ಬದುಕ್ತೀನಿ. ಈ ನಿರ್ಧಾರನ ಮೊದಲೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮ ಈ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಎನಿವೆ, ನಿಮ್ಗೆ ಒಳ್ಳೇದಾಗ್ಲಿ. ನೀವಾದ್ರೂ ಬನ್ರಪ್ಪ, ಹೋಗೋಣ. ಪ್ರಪಂಚನೇ ಇನ್ನ ನೋಡಿಲ್ದಿರೋ ಮಗು ಆಕೆ ಮನಸ್ಸನ್ನ ಬದಲಾಯಿಸ್ತು. ಇನ್ನು ಪ್ರಪಂಚ ಎಲ್ಲ ನೋಡಿ ತಿಳ್ಕೊಂಡಿರೋ ನಾವುಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎತ್ತೋರ್ಗೆ ಎಷ್ಟು ನೋವಾಗ್ಬೋದು. ಇಷ್ಟು ದಿನ ಮಾನ ಮರ್ಯಾದೆ ಅಂತ ಬದುಕ್ತಾ ಇದ್ದೆ, ಆದರೆ ಇವತ್ತು ನನಗೆ ಅನಿಸ್ತಾ ಇದೆ ಜೀವ ಇದ್ರೇ ಜೀವನ ಅಂತ. ನಮಗ್ ತೊಂದರೆ ಕೊಡ್ತಾ ಇರೋದು ಜಾತಿ, ಪ್ರೀತಿ ಅಲ್ಲ. ನಮಗ್ ತೊಂದರೆ ಕೊಡ್ದಿರೋಂಥ ಪ್ರೀತಿನ ನಾವ್ಯಾಕೆ ಸರ್ ಸಾಯಿಸ್ಬೇಕು? ಈ ಪ್ರಪಂಚದಲ್ಲಿ ನಮ್ಮಂತ ಪ್ರೇಮಿಗಳು ಎಷ್ಟೋ ಜನ ಇದ್ದಾರೆ. ನಾವು ಅವ್ರ ತರ ಬಾಳ್ತೀವಿ ಸರ್. ಇಷ್ಟು ದಿವಸ ಆ ಹುಡುಗಿನೇ ನನ್ನ ಪ್ರಪಂಚ ಅಂತ ಬದುಕ್ತಾ ಇದ್ದೆ. ಇನ್ಮೇಲಿಂದ ನಾನು ನನಗೋಸ್ಕರ ಬದುಕ್ತೀನಿ. ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿ ಬದುಕಿದ್ವಿ. ಇನ್ನಿರುವಷ್ಟು ದಿನ ದೇವ್ರ ಧ್ಯಾನ ಮಾಡ್ತಾ ಕಾಲ ಕಳಿತೀವಿ.
ಮಾಡಿದ ತಪ್ಪು ಅಂತ ನಂಗೀಗ ಅನಿಸ್ತಾ ಇದೆ. ನಾನು ಸಾಯಲ್ಲ ಅಂಕಲ್, ಬದುಕ್ತೀನಿ. ನೋಡಿ, ಮನಸ್ಸಿದ್ರೆ ಮಾರ್ಗ. ಈಗ ನಾವೆಲ್ಲ ಮನಸ್ಸು ಬದಲಾಯಿಸ್ಕೊಂಡಿದೀವಿ. ನಾವಿವಾಗ ವಾಪಸ್ ಹೋಗ್ತೀವಿ. ನೀವೆಲ್ಲ ಬದಲಾಗಿದ್ದೀರಿ. ಏನ್ ನೋಡಿ ಬದಲಾದ್ರಿ? ಕಷ್ಟ ಅಂದ್ರಿ, ಸಮಸ್ಯೆ ಅಂದ್ರಿ, ಸಾಲ ಅಂದ್ರಿ. ಈಗ ಅದೆಲ್ಲ ಎಲ್ಲೋಯ್ತು? ಒಬ್ಬ ಮನುಷ್ಯ ತಪ್ಪು ಮಾಡ್ದ ಅಂದ್ರೆ ಅವನಿಗೆ ವರ್ಷಾನ್ಗಟ್ಲೆ ಜೈಲು ಶಿಕ್ಷೆ ಕೊಡ್ತಾರೆ, ಆದ್ರೂ ಅವ್ನು ಬದಲಾಗೋದಿಲ್ಲ. ಅಂಥದ್ರಲ್ಲಿ ನೀವೆಲ್ಲ ಕೇವಲ 6 ಗಂಟೆಗಳ ಕಾಲ ನನ್ನ ಜೊತೆ ಬಸ್ಸಲ್ಲಿ ಪ್ರಯಾಣ ಮಾಡಿ ಬದಲಾಗಿದ್ದೀನಿ ಅಂತ ಹೇಳ್ತಿದ್ದೀರಿ. ಅದನ್ನು ನಾನು ನಂಬಬೇಕು? ನೋ ಚಾನ್ಸ್. ನೀವುಗಳೆಲ್ಲ ಸಾಯಲೇಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ರಿ. ಭಾಳ ಸಂತೋಷ. ಒಂದು ವೇಳೆ ನಾಳೆ ಮತ್ತೆ ಅದೇ ಕಷ್ಟ ಬಂದರೆ ಮತ್ತೆ ಸಾಯ್ಬೇಕು ಅನ್ಕೋತೀರಿ. ಆಗ ನಾನು ಸಿಗೋಲ್ಲ, ಡ್ರೈವರ್ ಸಿಗೋದಿಲ್ಲ, ಬಸ್ಸು ಸಿಗೋದಿಲ್ಲ. ಚೆನ್ನಾಗಿ ಆಲೋಚನೆ ಮಾಡಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ರೇ, ಸಾಯ್ತೀನಿ ಅಂದಾಗ ಕರ್ಕೊಂಬರಕ್ಕೆ, ಸಾಯಲ್ಲ ಅಂದಾಗ ಕರ್ಕೊಂಡು ವಾಪಸ್ ಬಿಡಕ್ಕೆ ನಾನೇನು ಟ್ರಾವೆಲ್ ಏಜೆಂಟಾ? ನೋಡಿ, ಒಂದು ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೊಡಿ. ಏನೇ ಆದ್ರೂ ನಿಮ್ ಯಾರನ್ನೂ ವಾಪಸ್ ಹೋಗಕ್ ಬಿಡಲ್ಲ. ಏನ್ರಿ ಹೆದರ್ಸ್ತೀರಾ? ನಾ ಸಾಯಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಾವೀಗ ವಿಚಾರ ಮಾಡಿ ಬದಲಾಗಿದ್ದೀವಿ. ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡಿ ಅಂದ್ರೆ ಆಗಲ್ಲ ಅಂತಿರಲ್ಲ. ನಿಮಗೇನು ಮನುಷ್ಯತ್ವ ಇಲ್ವಾ? ನಿಮ್ಮನ್ನು ತುಂಬಾ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ. ಏನ್ರಿ ಒಳ್ಳೆ ಕ್ರಿಮಿನಲ್ ತರ ಮಾತಾಡ್ತಾ ಇದ್ದೀರಾ? ಹೋಗ್ಲಿ, ನಾವು ಸಾಯೋದ್ರಿಂದ ನಿಮಗೇನ್ರಿ ಲಾಭ? ಸಾವಿನ ಮನೆ ಬಾಗಲ್ನ ತಟ್ಬಿಟ್ಟು ಬಂದಿದೆ. ಜೀವ ಏನು, ಜೀವದ ಬೆಲೆ ಏನು ಅಂತ ನಮಗ್ ಗೊತ್ತು. ನಿಮ್ಗೇನ್ರಿ ಗೊತ್ತು? ನೀವೆಲ್ಲ ಸಾವಿನ ಮನೆ ಬಾಗಿಲು ತಟ್ಟು ಬಂದಿದ್ರಿ. ನಾನು ಸಾವಿನ ದವಡೆಗೆ ಹೋಗಿ ಬಂದೀನಿ. ಈ ಪ್ರಪಂಚದಲ್ಲಿ ಸಮಸ್ಯೆ ಇರೋದು ಬರೀ ನಮ್ಮ 12 ಜನಕ್ಕೆ ಮಾತ್ರ ಅಲ್ಲ, ಎಲ್ರಿಗೂ ಇರುತ್ತೆ. ಎಲ್ರೂ ಸಾಯ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಈ ಭೂಮಿಲಿ ಹೂಣಕ್ಕೆ ಜಾಗ ಇರೋಲ್ಲ. ಸ್ವರ್ಗ ನರಕ ಅನ್ನೋದು ಪುರಾಣದಲ್ಲಷ್ಟೇ ಅಲ್ಲ, ಇಲ್ಲೂ ಇದೆ. ಒಳ್ಳೆ ಕೆಲಸಗಳನ್ನ ಮಾಡದೆ ಸ್ವರ್ಗ, ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋದೆ ನರಕ. ಸೋಲು ಗೆಲುವಿನ ಸೋಪಾನ. ಒಂದು ಸಿನಿಮಾ ಫ್ಲಾಪ್ ಆದ್ರೆ ಏನಂತೆ, ಇನ್ನೊಂದು ಸಿನಿಮಾ ಮಾಡ್ಬೋದು. ಹಣ ಹೋದ್ರೆ ಗಳಿಸ್ಬೋದು, ಪ್ರಾಣ ಗಳಿಸಕ್ಕಾಗಲ್ಲ. ಈ ಪ್ರಪಂಚದಲ್ಲಿರೋದು 2 ಜಾತಿ, ಒಂದು ಗಂಡು, ಒಂದು ಹೆಣ್ಣು. ಪ್ರೇಮಿಗಳು ಕದ್ದು ಓಡೋದ್ರೆ ಅದು ಹೇಡಿಗಳ ಲಕ್ಷಣ. ಅಲ್ಲೇ ಇದ್ದು ತಂದೆ ತಾಯಿಗಳನ್ನ, ಬಂಧುಗಳನ್ನ, ಸ್ನೇಹಿತರನ್ನ ಒಪ್ಪಿಸಿ ಸಪ್ತಪತಿ ತುಳಿಯೋದಿದೆಯಲ್ಲ, ಅದೇ ನಿಜವಾದ ಪ್ರೀತಿ. ನೋಡಿ, ನಿಮ್ಮಂಥ ಹಿರಿಯರನ್ನ ನೋಡಿದ್ರೆ ನನಗೆ ತುಂಬ ಗೌರವ. ತಾವು ತಮ್ಮ ಜೀವನದಲ್ಲಿ ಬಾಲ್ಯ, ಯೌವನ, ದಾಂಪತ್ಯ, ವೃದ್ಧಾಪ್ಯ ಇವೆಲ್ಲದರ ಅನುಭವನ ಪಡ್ಕೊಂಡು ಪರಿಪಕ್ವಾಗಿರೋರು. ತಾವು ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕೇ ವಿನಃ ಆತ್ಮಹತ್ಯೆ ಮಾಡಿಕೊಂಡು ಯಕ್ಷ ಪ್ರಶ್ನೆಯಾಗಿ ಉಳಿಬಾರ್ದು ಅನ್ನೋದೇ ನನ್ನ ಆಸೆ. ನಾವು ಪ್ರೀತಿ ಮಾಡಕ್ಕೆ ಹೋದ್ರೆ ಯಾರೂ ಇಷ್ಟಪಡಲ್ಲ. ನಾವು ಒಬ್ಬರನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಯಾರಾದರೂ ಪ್ರೀತಿ ಮಾಡಿದ್ರೆ ಅಂಥವ್ರ ಜೊತೆ ಬದುಕು ತುಂಬ ಸುಂದರವಾಗಿರುತ್ತೆ. ನಾವು ತುಂಬ ಕನಸುಗಳನ್ನ ಕಾಣ್ತೀವಿ, ಅವೆಲ್ಲ ನಿಜ ಆಗೋದಿಲ್ಲ. ಅದರಲ್ಲಿ ಇದು ಒಂದು ಕನಸು ಅಂತ ತಿಳ್ಕೊಂಡು ಮರೆಯೋದು ತುಂಬ ಒಳ್ಳೆಯದು. ಸಮಸ್ಯೆ ಸಮಸ್ಯೆ ಸಮಸ್ಯೆ. ಈ ಮಹಾನಗರದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಸಮಸ್ಯೆ, 100 ಸಮಸ್ಯೆ. ಆದರೂ ಏನೇನೋ ಕನಸು ಕಾಣ್ತಾರೆ. ಮನಸ್ಸಿನ ತುಂಬ 100 ಭಾವನೆಗಳನ್ನ ಇಟ್ಕೊಂಡು ಯಂತ್ರಗಳಂತೆ ಬದುಕ್ತಾ ಇದ್ದಾರೆ. ನಿಂತು ಒಂದೇ ಒಂದು ಸಲ ಈ ಸುಂದರವಾದ ಜಗತ್ತಿನ ಅಂದನ ಸವಿಯೋ ಮನಸ್ಸು ಮಾಡಲ್ಲ. ನಾವು ಬದುಕಿನ ಮಧ್ಯ ನಿರಂತರವಾಗಿ ಹೋರಾಟ, ಹಾರಾಟ ನಡೆಸ್ತಾನೆ ಇರ್ತೀವಿ. ಏನೇ ಆದರೂ ಇಲ್ಲಿ ಯಾರು ಯಾರ ಬಗ್ಗೆನೂ ಚಿಂತನೆ ಮಾಡಲ್ಲ. ಪಕ್ಕದಲ್ಲಿ ಇರೋರು ಕಷ್ಟ ಸುಖದ ಬಗ್ಗೆ ಯೋಚನೆ ಮಾಡೋದಿರಲಿ, ಕೇಳೋ ಮನಸ್ಸೂ ಇರೋಲ್ಲ. ಯಾಕೆ ಗಂಟ್ಲಾರ್ಕೊಂಡು ಬೈತಾ ಇದ್ಯಾ? ಅವನ್ ಬೈಗಳ ನೀ ಕೇಳಿದ್ರೆ ಸತ್ತೋಗ್ಬಿಡ್ತಿದ್ದೆ. ಈ ಮೊಬೈಲ್ ಇಟ್ಕೊಂಡು ಹೆಂಗ ಬದುಕ್ತಾ ಇದ್ದೆ ನೀನು? ಅದಕ್ಕೆ ತಾನೇ ನಿನಗೆ ತಗ್ಲಾಕಿತ್ತು. ನನ್ನ ಅನುಭವದಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳು. ಸಾಲ ಮಾಡಿ
ತುಪ್ಪ ತಿನ್ನೋದ್ಕಿಂತ ಉಪ್ಪು ತಿಂದು ನೀರು ಕುಡಿಯೋದು ವಾಸಿ. ಅದೇನೋ ಅಂತಾರಲ್ಲ, ಕಿರ್ಕೊಂಡ್ ತಿನ್ನೋಳ್ನ ಹಿಡ್ಕೊಂಡು ಹಂಗಾಯ್ತು ನನ್ ಕತೆ. ತೊಳೆ ನಿಮ್ ಫೋನ್ ಆಯ್ತು.